ಪ್ರಿಯ ವೀಕ್ಷಕರೇ, ನಾವು ಶುಭ ಕಾರ್ಯಗಳಲ್ಲಿ ಅರಿಶಿಣ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇವೆ. ಅದರ ಕಾರಣವನ್ನು ನಮ್ಮ ಹಿರೇಮಂಗಳೂರು ಕಣ್ಣಮಾಮ ಅವರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಮತ್ತು ಬಟ್ಟೆ ಹೇಗೆ ಹಾಕಿಕೊಳ್ಳಬೇಕು ಎಂಬುದಾಗಿ ಅವರು ತಿಳಿಸಿದ್ದಾರೆ. ಮತ್ತು ಹತ್ತಿ ಬಟ್ಟೆಗಳನ್ನೇ ಹಾಕಿಕೊಂಡರೆ ಬಹಳ ಉತ್ತಮವೆಂದು ತಿಳಿಸಿದ್ದಾರೆ. ಈಗ ವೇಷಭೂಷಣಗಳು ಯಾವತ್ತೂ ಕೂಡ ನಮಗೆ ಹತ್ತಿ ಬಟ್ಟೆನೇ ಆರೋಗ್ಯಕ್ಕೆ ಹೆಚ್ಚು ಹಿತಕಾರಿ. ಹಾಗಾಗಿ ನಮ್ಮಲ್ಲಿ ದೀಕ್ಷಾ ವಸ್ತ್ರ ಅಂತ ನೀವು ಅರಿಶಿಣದ ಪಂಚೆ ಉಟ್ಕೋಬೇಕು ಅಂತಾರೆ. ಅರಿಶಿಣದ ಪಂಚೆ ಯಾಕೆ ಉಟ್ಕೋಬೇಕು ಅಂತಾರೆ? ಕೂರ್ತಾನೆ, ನಿಲ್ತಾನೆ, ಅನೇಕ ವಿಧವಾಗಿರ್ತಕ್ಕಂಥ ಉಪಕರಣಗಳನ್ನೆಲ್ಲ ಅವನು ಸ್ಪರ್ಶಿಸ್ತಾನೆ. ಅದರಲ್ಲಿ ಉದ್ಧರಣೆ ಇರ್ಬೋದು, ಅಥವಾ ಅದರ ಮಂಗಳಾರತಿ ತಟ್ಟೆ ಇರ್ಬೋದು, ಎಲ್ಲನ ಅಕಸ್ಮಾತ್ ಕೈಯೋಗಿ ಕುಯ್ಕೊಳ್ಳೇನ ಆಯಿತು ಅಂತಂದರೆ, ಅದರ ರಕ್ತ ಬಂತು ಅಂದರೆ ನಾಳೆ ದಿವಸ ಅದು ವ್ರಣ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದೇನೇ ಕೂತ್ಕೊಂಡಾಗ ಏನಾರು ಅಕಸ್ಮಾತು ಈ ಗೀಚುಗಾಯಿಗಳಾದರೆ ತೊಂದರೆ ಆಗದಲ್ಲೇ ಹೇಳ್ಬಿಟ್ಟು, ಈಗ ಸಿದ್ಧಪಡಿಸಿದ ಅರಿಶಿಣ ಪಂಚೆ ಅಲ್ಲ, ಆಗ ಸಿದ್ಧ ಮಾಡಿದಂಥ ಪಂಚೆಯಿಂದ ಮನೆಯಲ್ಲಿ ಅರಿಶಿಣದ ಮೂಲಕ ಅರಿಶಿಣದ ನೀರಿನಲ್ಲಿ ಆ ತಗೊಂಬಂದಂತಹ ಹತ್ತಿ ಪಂಚೆಯನ್ನು ಮೊದಲು ಹಿಂಡಿ ಒಣ ಹಾಕಿ ಆಮೇಲೆ ಈ ಅರಿಶಿಣದಲ್ಲಿ ಪೂರ್ಣವಾಗಿ ತೆಗೆದು ಒಣ ಹಾಕ್ಬಿಟ್ಟು ಉಟ್ಕೋಬೇಕು. ಯಾಕೆಂದರೆ ಅದು ಆ್ಯಂಟಿಬಯೋಟಿಕ್. ಅದು ಗೀಚುಗಾಯಿಗಳಿಗೆ ಏನಾದ್ರು ಇತ್ತು ಅಂತಂದರೆ ನಾವು ಉಟ್ಕೊಂಡ ಅರಿಶಿಣ ಇದೆಯಲ್ಲ, ಅರಿಶಿಣ ಪಂಚೆ ಹಚ್ಕೊಂಡ್ರೆ ಸೆಪ್ಟಿಕ್ ಆಗದಲ್ಲೇ ಇರೋ ಹಾಗೆ ಸೇಫ್ಟಿ ಪರ್ಪಸ್ ಆ ರೀತಿಯಾಗಿ ದೀಕ್ಷಾ ವಸ್ತ್ರ ಅದು. ಎಲ್ಲರೂ ಉಟ್ಕೊಳ್ಳೋದು ಅಂದರೆ ಅವನು ದೀಕ್ಷೆ ತಗೊಳ್ಳೋನು ಅವನು, ಅದೇನು ಅವನಿಗಿರುತ್ತೆ ಹೆಚ್ಚು ಕಮ್ಮಿ. ಉದಾಹರಣೆಗೆ ಇವಾಗ ಮದುವೆ ಮನೆಯಲ್ಲಿ ಮದಲಿಂಗ ಅಂತ ಕರೀತಾರೆ. ಅವನ ಕೈಗೆ ಬಾಕು ಕೊಡ್ತಾರೆ, ಒಂದು ನಿಂಬೆಹಣ್ಣು ಇಟ್ಟಿರ್ತಾರೆ. ಯಾಕೆ ಇಡ್ತಾರೆ? ಅವ್ನು ನಡ್ಕೊಂಡು ಹೋಗ್ತಿರ್ತಾನಲ್ಲ, ಮದ ಗಂಡು ಕೈಗೆ ಮುನ್ನೋಗ್ತಿರ್ತಾನೆ. ಏನಾದರೂ ಮಾರ್ಗ ಮಧ್ಯದಲ್ಲಿ ಅಪಾಯಗಳು ಸಂಭವಿಸಿದರೆ, ಕೈಯೋ ಕಾಲಿಗೆ ಪೆಟ್ಟಾಗೋದು, ಮುಗ್ಗುರಿಸೋದು, ಬಿದ್ದಿರೋ ಗೆದ್ದರೆ, ಅಥವಾ ಯಾವುದಾನ ಪ್ರಾಣಿಗಳ ಅಡ್ಡ ಬಂದರೆ ಅದರ ಒಂದು ರಕ್ಷಣೆಗೋಸ್ಕರ, ಏನು ಇಂಗ್ಲೀಷ್ ಪದ ಪ್ರೊಟೆಕ್ಷನ್, ಅದಕ್ಕೋಸ್ಕರ ಕೈಯಲ್ಲಿ ಬಾಕು ಕೊಟ್ಟಿರ್ತಾರೆ. ಸೆಪ್ಟಿಕ್ ಆಗಬಾರ್ದಲ್ಲ ಅಂತೇಳಿ ನಿಂಬೆಹಣ್ಣು ಇಟ್ಟಿರ್ತಾರೆ. ಗಾಯ ಆ ಜಾಗಕ್ಕೆ ನಿಂಬೆಹಣ್ಣಲ್ಲಿ ಹಿಂಗೆ ಅಂದುಬಿಟ್ರೆ, ಮತ್ತು ಆ ಕತ್ತಿಗೆ ನಿಂಬೆಹಣ್ಣಲ್ಲಿ ಹಿಂಗೆ ತಿಕ್ಕಿಬಿಟ್ರೆ ಸೆಪ್ಟಿಕ್ ಆಗಲ್ಲ. ಅದನ್ನು ಇವಾಗ ಡೆಟಾಲ್ ಅಂತ ಕರಿತೀರಿ. ಗಡ್ಡೆ ಕೆರ್ಕೊಳ್ಬೇಕಾದ್ರೆ ಎಲ್ಲ ನೋವಾಗ್ಬಿಟ್ರೆ ತಾಪತ್ರೆ ಆಗ್ಬಿಡ್ತೀವಿ, ಡೆಟಾಲ್. ಹಾಗೆ ನಮ್ಮದು ವಿಜ್ಞಾನದ ಬೇಸ್ ಮೇಲೆ ನಮ್ಮ ಈ ಸಂಸ್ಕೃತಿ ಇದೆಯೇ ಹೊರತು ವಿಜ್ಞಾನ ಬಿಟ್ಟಿಲ್ಲ. ಅದರಿಂದ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯ ಮೂರು ಸೇರಿಕೊಂಡಾಗ ಮಾತ್ರ ನಾವು ಆರೋಗ್ಯ ಆಗ್ತೀವಿ. ಅವ್ರಿಗೆ ಅಂದೆ ಹೆಣ್ಣು ಮಕ್ಕಳಿಗೂ ಆಮೇಲೆ ಬಂದಿತ್ತು. ತೊಡುವ ಉಡುಪು ಪ್ರೇರೇಪಿಸುವಂತಿರಬೇಕೇ ಹೊರತು ರೇಪಿಸುವಂತಿರಬಾರದು ಅಂತಿದೆ ಸಾಹಿತ್ಯದಲ್ಲಿ. ತಮಾಷೆಯಾದ ಪದ ಅದು. ಪ್ರೇರಕವಾಗಬೇಕು, ರೋಚಕವಾಗಬಾರ್ದು. ಅದಕ್ಕೋಸ್ಕರ ನಮ್ಮನ್ನು ಏನು ಹೇಳ್ತಾ ಇದ್ದಾರೆ, ಉದ್ರೇಕಿಸಬಾರದು, ಉತ್ತೇಜಿಸಬೇಕು, ಉದ್ರೇಕಿಸಬಾರದು. ಹಾಗಾಗಿ ಆ ಒಂದು ಸಂಸ್ಕೃತಿ, ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ, ತಲೆ ಪ್ರಕೃತಿ, ಬಾಚಿಕೊಳ್ಳೋದು ಸಂಸ್ಕೃತಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ದೇಹ ಮಾನ, ಬಟ್ಟೆ ಮರ್ಯಾದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ಅನಂತ ಧನ್ಯವಾದಗಳು.